ಮುಂದೆ ಅವರು ಹಾಕಿಕೊಟ್ಟಂಥ ದಾರಿ ಸಮಾನತೆ ಒಂದು, ಸಮಾಜ ಸೇವೆ ಇನ್ನೊಂದು, ಕೋಆಪರೇಷನ್ ಇನ್ನೊಂದು. ಇದು ನಿಮ್ಮ ಸಮಾಜದಲ್ಲಿ ಇರೋದ್ರಿಂದನೇ ಇವತ್ತು ಬೆಂಗಳೂರಂಥ ಮಹಾನಗರದಲ್ಲಿ ಇಂದು ದೊಡ್ಡ ಭವನ ನೀವು ಒಗ್ಗಟ್ಟಾಗಿ ನಿಂತ್ಕೊಂಡು ಏನು ಬೇಕಾದರೂ ಸಾಧನೆ ಮಾಡ್ಬೋದು. ದೊಡ್ಡ ಸಮಾಜಕ್ಕೆ ನೀವೆಲ್ಲ ತಿಳಿಸ್ಕೊಡ್ತಿರ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಚಾರ ಅಂತಕ್ಕಂಥ ಮಾತನ್ನು ಹೇಳಿ 1 ಕೋಟಿ ರೂಪಾಯಿ ಹಣವನ್ನು ನಮ್ಮ ಕೋಳಿವಾಡ ಸಾಹೇಬರು ಕೇಳಿದಂತ ಕೊಡ್ತಿದ್ದು ಸಿದ್ದರಾಮಯ್ಯ ಕೊಂಡಾಗ ಸಾಹೇಬ್ರೆ ಒಂದೆರಡು ವಿಚಾರ ನಾವು ಹೇಳಿಲ್ಲ. ನಮ್ಮ ಸಮಾಜಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ಕೇಳಿದ ತಕ್ಷಣ ನಾನು ಅಧ್ಯಕ್ಷ ಆದಾಗ ನಾನು ವಾಣಿಜ್ಯ ಮಂಡಳಿ ಅಧ್ಯಕ್ಷ 50 ಲಕ್ಷಗಳನ್ನು ಕೊಟ್ಟು ಬಿಟ್ಟಿದ್ದಾರೆ ಸರ್. ಅದಾದ ನಂತರ 25 ಲಕ್ಷವನ್ನು ಕೂಡ ಕೊಟ್ಟಿದ್ದಾರೆ. ಇನ್ನೂ ಎಷ್ಟು ಬೇಕಪ್ಪ ನಿನಗೆ ಅಂತ ಕೇಳಿದ್ರು. ಇನ್ನೂ 1 ಕೋಟಿ ಕೊಡುವ ಸಂದರ್ಭದಲ್ಲಿ ಆ ಸರ್ಕಾರ ವಹಿಸಿರುತ್ತದೆ. ಯಾವತ್ತು ಹಿಂದುಳಿದರ ಬಗ್ಗೆ ಯಾವಾಗಲೂ ಸಿದ್ದರಾಮಯ್ಯ ಕೊಡುವಂಥ ಕೊಡುಗೆ ಬಗ್ಗೆ ನಮಗೆ CC ಪಾಟೀಲ್ ಸಾಹೇಬ್ ಹೇಳಿದ್ರು. ಯಾವಾಗಲೂ ಅವರು ಕೂಡ ಒತ್ತಾಯ ಮಾಡಿದ್ರು, ಅವರು ಕೂಡ ಕೊಟ್ಟಿದ್ದಾರೆ. ತದನಂತರ 75 ಲಕ್ಷ ಕೊಟ್ಟಾಗ ನಮ್ಮ ಜಯಮಾಲಾ ಮೇಡಮ್ ಕೂಡ 10 ಲಕ್ಷ ಕೊಟ್ಟಿದ್ದಾರೆ ಸರ್. ಆಮೇಲೆ ರೇವಣ್ಣ ಸಾಹೇಬರು ಕೂಡ 5 ಲಕ್ಷ ಕೊಟ್ಟಿದ್ದಾರೆ ಸರ್. ಆಮೇಲೆ ನಮ್ಮ ರಾಮಚಂದ್ರ ಗೌಡರು ಕೂಡ ಕೊಟ್ಟಿದ್ದಾರೆ ಸರ್. ಇದು ಈ ವಿಚಾರ ನಾಗರಾಜ್ ಅವರು ಭಗವಂತನ ಪ್ರೇರಣೆ ಏನಾಯಿತು ಅವರು ಕೊಡ್ಬೋದು, ಹೇಳೋಕ್ಕಾಗಲ್ಲ. ಪಾಂಡುರಂಗವ್ರ ಇಚ್ಛೆ ಇದ್ದೆ ಅವ್ರು ಕೊಟ್ಟರು ಕೊಡ್ಬೋದು. ಯಾಕಂದರೆ MLC ಫಂಡ್ ಇದ್ದೇ ಇರುತ್ತೆ. ಬಹುಶಃ ನಮ್ಮ ಕಟ್ಟಡಕ್ಕೆ ಭಾಳ ಕಷ್ಟಪಟ್ಟು ಹೋರಾಟ ಮಾಡಿದ್ದೆ ಸರ್. ಈ ಕಟ್ಟಡಕ್ಕೆ ಸರ್ ಇದು BDA ಇದು ಲೀಸ್ ಜಾಗ ಸರ್. ಲೀಸ್ ಬೇರೆ 30 ಲಕ್ಷ ಲೀಸ್ನ ನಾನು ರಿನ್ಯೂ ಮಾಡಿಕೊಟ್ಟೆ ಅವಾಗ ಸಿದ್ದರಾಮಯ್ಯ ಕಾಲದಲ್ಲಿ. ಇಲ್ಲಿ ಕೊಟ್ಟಿರೋದು ಹಾಸ್ಟ್ಲಿಗೆ ಅಂತ ಕೊಟ್ಟಿದ್ದು. ದಯವಿಟ್ಟು ತಮ್ಮ ಕಾಲದಲ್ಲಿ ಏನಾದರೂ ಅವಶ್ಯಕತೆ ಬಂದರೆ ನಮಗೆ ಹಣದ ಅವಶ್ಯಕತೆ ಸಿಕ್ಕ ಈ ಜಾಗನ ಪರ್ಮನೆಂಟ್ ಮಾಡೋಕ್ಕೆ ಒಂದು ಅವಕಾಶ ಇದೆ ಸರ್. ಲೀಸ್ ಬೇಕು ಪರ್ಮನೆಂಟ್ ಆಗಿ ಈ ಜಾಗನ ಕೊಂಡ್ಕೊಳ್ಳುವಂಥ ನಮಗೆ ಹಣದ ನಮ್ಮ ಜನಾಂಗರು ಕೊಟ್ಟರು ಅಂತ ದೇಣಿಗೆ ನೋಡ್ತಾ ಇದ್ದರೆ ಈ ಕಟ್ಟಡದ ಜಾಗವನ್ನು ಸ್ವಂತವಾಗಿ ಮಾಡಿಕೊಳ್ಳುವಂಥ ಒಂದು ಶಕ್ತಿ ನಮ್ಮಲ್ಲಿದೆ. ನಾವು ಯಾವತ್ತು ನಾಮದೇವ ಸಿಬ್ಬಿ ಸಮಾಜದ ಭಿಕ್ಷೆ ಬೇಡ ಸರ್ ಕೇಳ್ತಿರ್ಕೊಂತೀವಿ. ಆರೋಗ್ಯದಲ್ಲಿ ಭಾಳ ವ್ಯತ್ಯಾಸ ಆದರೂ ಒಂದು 400-500 ಅವು ಕೊಪ್ಪಳ ಇರ್ಬೋದು, 500-600 ಜಮಖಂಡಿ, ಮುಧೋಳ ಆ ಕಡೆ ಹೋಗೋಕ್ಕಾಗಲಿಲ್ಲ. ಅವ್ರಿಗೆಲ್ಲರಿಗೂ ಯಾವ ಊರಿಗೆ ಬಂದಿಲ್ಲ ನಾನು ಅವರೆಲ್ಲ ಸಮಸ್ತ ಆ ಊರಿನ ಎಲ್ಲ ಪ್ರಮುಖರಿಗೆ ನನ್ನ ಕ್ಷಮೆಯನ್ನು ಕೋರ್ತೀನಿ. ಮತ್ತು ಇವತ್ತೆಲ್ಲ ತಾಲೂಕಿನಿಂದ ಸಮಸ್ತ ಎಲ್ಲ ತಾಲೂಕಿನಿಂದ ಬಂದಿದ್ದೀರಿ. ನಿಮಗೆಲ್ಲರಿಗೂ ಒಂದು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲರೂ. ಮತ್ತು ಇನ್ನೂ ಒಂದೇನಪ್ಪ ಅಧಿಕವಾಗಿ ಇವತ್ತಿಲ್ಲಿ ನಿಂತ್ಕೊಂಡನಿ ಅಂದರೆ 2 ವರ್ಷದ ಹಿಂದೆ ನನಗೇನು ಪ್ರಮಾಣ ವಚನ ಬೋಧಿಸಿದಂಥ ನಮ್ಮ ಜಡ್ಜ್ ರೆಡ್ಡಿಯವರು ನನಗೊಂದು ಪ್ರಮಾಣವನ್ನು ಹೇಳಿದರು. ಸರಿಯಾಗಿ ನೀವು ಕೆಲಸ ಮಾಡಬೇಕು, ಇಲ್ಲ ಅಂದ್ರೆ ನೋಡಿ ಹೋಗ್ಬಾರ್ದು 14 ವರ್ಷ ವನವಾಸ ಆದಂಗೆ ಈಗ ಮಂಡಳಿನೂ ಆಗ್ಬೇಕು ಅಂತಂದೇಳಿ ಈ ವೇದಿಕೆಯಲ್ಲಿ ನಾನು ಹಿರಿಯರಲ್ಲಿ ಒತ್ತಾಯ ಮಾಡ್ತೀನಿ. ಅದೇ ರೀತಿ ನಮ್ಮ ಶಿಕ್ಷಣ ಸಂಸ್ಥೆಗಳೇ ಇಲ್ಲ, ನಮ್ಮ ಯಾವ್ಯಾವಿಲ್ಲ, ಇಂಜಿನಿಯರಿಂಗ್ ಇಲ್ಲ, ವೈದ್ಯಕೀಯ ಇಲ್ಲ, ಕಾಲೇಜ್ಗಳಿಗೆ ಪರ್ಮಿಷನ್ ಕೊಡಿಸುವಂಥ ಒಂದು ವ್ಯವಸ್ಥೆಯನ್ನು ನಾಗರಾಜ್ ಯಾದವ್ ಹಿಂದುಳಿದವರು ಮತ್ತು CC ಪಾಟೀಲ್ರು ಮತ್ತು ನಮ್ಮ ಆತ್ಮೀಯ ಸ್ನೇಹಿತರಂತ ಪ್ರಕಾಶ್ ಕೋಳಿವಾಡ್ ಅವರು ಪ್ರಯತ್ನ ಪಡಬೇಕು ಅಂತಂದೇಳಿ ಅವರಲ್ಲಿ ಮನವಿಯನ್ನು ಕಟ್ಟಿಸಿ ಉದ್ಘಾಟನೆಯನ್ನು ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರಿಂದ ಮಾಡಿಸಬೇಕಾಗಿತ್ತು. ಅವರು ಇಲ್ಲಿ ಹೊರಟಿಲ್ಲ. ಅನುಪಸ್ಥಿತಿಯಲ್ಲಿ ಉದ್ಘಾಟನೆ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಾರಾಯಣರಾವ್ ಗೋಬರ್ಡೆಯವರೇ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ ಅಂತ ನಾನು ತಿಳ್ಕೊಂಡು ಭಾಳ ಸಂತೋಷ ಪಡ್ತಾ ಇದ್ದೇನೆ. ಈ ಶಿಲ್ಪಿ ಸಮಾಜ ನನಗೇನು ಹೊಸದಲ್ಲ. ಸುಮಾರು 50-60 ವರ್ಷಗಳಿಂದ ಈ ಸಮಾಜದ ಕೂಡ ನಾನು ಒಡನಾಡಿಯಾಗಿ ಬಂದಿದ್ದೇನೆ.